ಮನೆ ಇರದಿಲ್ಲ. ಜಗಳ, ಸಂತೋಷ, ಗಲಾಟೆ, ತುಂಟತನ, ಸಂದೇಹ, ಸಂತೋಷ ಎಲ್ಲವನ್ನು ಬೆರೆಸಿ ನಿಮಗೆ ಅನಾಮಿಕಾ ಕನ್ನಡ ಚಾನೆಲ್ ಮೂಲಕ ನಿಮಗೆ ತಿಳಿಯಪಡಿಸ್ತಾ ಇದ್ದೀವಿ. ಮಿಸ್ ಮಾಡದೆ ಬೆಲ್ ಐಕಾನ್ ನ ಕೂಡ ಒತ್ತಿ. ನಿಮ್ಮ ಒಬ್ಬರ ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಉತ್ಸಾಹವನ್ನು ತುಂಬಿಸುತ್ತೆ. ಇನ್ನು ಯಾಕೆ ತಡ, ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಮೊದಲೇ ಅದು ಚಳಿಕಾಲ, ಆದ್ರೂ ಮನೆಯ ಅಂಗಳದಲ್ಲಿ ಶಾರದಾ ಪ್ರಸಾದ್ ಎನ್ನುವ ದಂಪತಿಗಳು ಹೊರಗಡೆ ಬೆಂಕಿ ಹಾಕಿ ಚಳಿ ಕಾಯ್ತಾ ಇದ್ರು. ಇವಾಗ ಹಬ್ಬನೂ ಇಲ್ಲ, ಯಾವ ರೀತಿಯ ಫಂಕ್ಷನ್ ಕೂಡ ಇಲ್ಲ. ಈ 5 ಬಗೆಯಾದ ಸ್ವೀಟ್ ನ ಯಾರಿಗೋಸ್ಕರ ಮಾಡಿದೆ ಶಾರದಾ? ಓಹೋ, ನಾನು ಮಾಡಿದ 5 ಬಗೆಯ ಸ್ವೀಟ್ ಬಗ್ಗೆ ಚಿಕ್ಕ ಸೊಸೆ ಹೇಳಿದಾಳ ನಿಮಗೆ? ನನಗೆ ಯಾರು ಕೂಡ ಹೇಳಲಿಲ್ಲ ಶಾರದಾ. ಆದ್ರೆ ಹೊಲದಿಂದ ಕೆಲಸ ಮುಗಿಸಿ ಬರುವಾಗ ನನಗೆ ಸ್ವೀಟ್ ವಾಸನೆ ಬರ್ತಿತ್ತು. ಹಾಗೆ ಹೇಳಿದಾಗ ಶಾರದಾ ಗಂಡನ ಜೊತೆ, ಒಂದೇ ಸಲ ನೋಡದೆ ನಾನು 5 ಸ್ವೀಟ್ ನ ಮಾಡಿದೀನಿ ಅಂತ ನಿಮ್ ಮೂಗು ಹೇಳಿದ್ರೆ ಪೊಲೀಸ್ ನಾಯಿಗಳೇ ಬೇಕಾಗಿಲ್ಲ. ವ್ಯವಸಾಯ ಕೆಲಸ ಮಾಡೋದಿಕ್ಕೆ ಪೊಲೀಸ್ ನಾಯಿಯ ಹಾಗೆ ಪೊಲೀಸರ ಬಳಿ ಕೆಲಸ ಮಾಡ್ಬೋದಲ್ವಾ? ಹಾಗೆ ಹೇಳಿದಾಗ ಪ್ರಸಾದ್ ಕೋಪದಿಂದ, ಇಲ್ ನೋಡು ಶಾರದಾ, ನೀನು ಜೋಕ್ ಮಾಡ್ಬೇಡ. ಮನೆಯೊಳಗೆ ಹೋಗಿ ಸ್ವೀಟ್ ತಗೊಂಬ. ಚಳಿ ಆಗುವಾಗ ಈ ಬಿಸಿಗೆ ಕೂತ್ಕೊಂಡು ಸ್ವೀಟ್ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಇಲ್ ನೋಡಿ, ಅದು ನಮಗೇನೆ ಮಾಡಿದ್ದು, ಆದ್ರೆ ಇವಾಗ ತಿನ್ನದ್ ಬೇಡ. ಯಾಕೆ ಶಾರದಾ, ಇವಾಗ ಏನಾದ್ರೂ ಯಮಗಂಡ ಇದೆಯಾ? ಅದಲ್ಲ ರೀ, ಇವಾಗ ಏನು ನಾನ್ ಮಾಡಿದ ಸ್ವೀಟ್ ನ ನಿಮ್ಗೆ ತರ್ಬೇಕಾ? ತರದು ಮಾತ್ರ ಅಲ್ಲ, ನೀನು ತಂದು ಕೊಟ್ರೆ ತಿನ್ಕೊಂಡೆ ಮಾತಾಡೋಣ. ಇವಾಗ ಚಿಕ್ಕ ಸೊಸೆ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡಿದಾಳೆ, ಅದ್ನ ತಿನ್ನಿ. ಸ್ವೀಟ್ಸ್ ನ ನಾಳೆ ತಿನ್ನೋಣ. ಹೀಗೆ ಶಾರದಾ ಹೇಳಿದಾಗ ಪ್ರಸಾದ್ ಇನ್ನೂ ಮಾತನಾಡದೆ ಹಾಗೇನೆ ಮೌನವಾಗಿ ಕುಳಿತುಕೊಂಡ.